ಅಮೆರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಕನ್ನಡಿಗರ ಪ್ರಾರ್ಥನೆಯಾಗಿತ್ತು ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಿ ವಾಪಸ್ ಸುರಕ್ಷಿತವಾಗಿ ರಾಜ್ಯಕ್ಕೆ ಮರಳಲಿ ಅಂತ. ಕೊನೆಗೂ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ. ಬರುವ ಜನವರಿ 26ನೇ ತಾರೀಕೆ ಶಿವಣ್ಣ ಅವರು ರಾಜಧಾನಿಗೆ ವಾಪಸ್ ಆಗ್ಲಿಕ್ಕಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲಾಡರ್ನ ತೆಗೆದಿದ್ದಾರೆ. ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಐ ಬಿ ಬ್ಯಾಕ್ ಅಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಗಣರಾಜ್ಯೋತ್ಸವ ದಿನದಂದೇ ಬೆಂಗಳೂರಿಗೆ ವಾಪಸ್. ಅಂದು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಐ ವಿಲ್ ಬಿ ಬ್ಯಾಕ್ ಅಂದಿದ್ರು. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿದ್ದ ಮುತ್ತಣ್ಣ ತಾಯ್ನಾಡಿಗೆ ರಿಟರ್ನ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆ ಬೂಸ್ಟರ್ ನೀಡಿದ್ರು. ಇದೀಗ ಮತ್ತೊಂದು ಖುಷಿ ಸುದ್ದಿ ಹೊರಬಿದ್ದಿದೆ. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಮಾಯಾಮಿ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದಂದು ತಾಯ್ನಾಡಿಗೆ ವಾಪಸ್ ಆಗಲಿದ್ದಾರೆ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವಣ್ಣಗೆ ಡಿಸೆಂಬರ್ 24ರಂದು ಆಪರೇಷನ್ ಮಾಡಲಾಗಿತ್ತು. 14 ದಿನಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಸಮೀಪದ ಹೋಟೆಲ್ನಲ್ಲಿ ಶಿವಣ್ಣ ಫ್ಯಾಮಿಲಿ ವಾಸ್ತವ್ಯ ಹೂಡಿದೆ. ಕ್ಯಾನ್ಸರ್ ವಿರುದ್ಧ ಗೆದ್ದ ಶಿವರಾಜ್ ಕುಮಾರ್ ಭಾರತಕ್ಕೆ ವಾಪಸ್ ಆಗ್ತಿರೋದು ಅಭಿಮಾನಿಗಳ ಸಂತಸ ಡಬಲ್ ಮಾಡಿರೋದಂತೂ ನಿಜ. ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಮೆರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಕನ್ನಡಿಗರ ಪ್ರಾರ್ಥನೆಯಾಗಿತ್ತು ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಿ ವಾಪಸ್ ಸುರಕ್ಷಿತವಾಗಿ ರಾಜ್ಯಕ್ಕೆ ಮರಳಲಿ ಅಂತ. ಕೊನೆಗೂ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ. ಬರುವ ಜನವರಿ 26ನೇ ತಾರೀಕೆ ಶಿವಣ್ಣ ಅವರು ರಾಜಧಾನಿಗೆ ವಾಪಸ್ ಆಗ್ಲಿಕ್ಕಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲಾಡರ್ನ ತೆಗೆದಿದ್ದಾರೆ. ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಐ ಬಿ ಬ್ಯಾಕ್ ಅಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಗಣರಾಜ್ಯೋತ್ಸವ ದಿನದಂದೇ ಬೆಂಗಳೂರಿಗೆ ವಾಪಸ್. ಅಂದು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಐ ವಿಲ್ ಬಿ ಬ್ಯಾಕ್ ಅಂದಿದ್ರು. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿದ್ದ ಮುತ್ತಣ್ಣ ತಾಯ್ನಾಡಿಗೆ ರಿಟರ್ನ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆ ಬೂಸ್ಟರ್ ನೀಡಿದ್ರು. ಇದೀಗ ಮತ್ತೊಂದು ಖುಷಿ ಸುದ್ದಿ ಹೊರಬಿದ್ದಿದೆ. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಮಾಯಾಮಿ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದಂದು ತಾಯ್ನಾಡಿಗೆ ವಾಪಸ್ ಆಗಲಿದ್ದಾರೆ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವಣ್ಣಗೆ ಡಿಸೆಂಬರ್ 24ರಂದು ಆಪರೇಷನ್ ಮಾಡಲಾಗಿತ್ತು. 14 ದಿನಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಸಮೀಪದ ಹೋಟೆಲ್ನಲ್ಲಿ ಶಿವಣ್ಣ ಫ್ಯಾಮಿಲಿ ವಾಸ್ತವ್ಯ ಹೂಡಿದೆ. ಕ್ಯಾನ್ಸರ್ ವಿರುದ್ಧ ಗೆದ್ದ ಶಿವರಾಜ್ ಕುಮಾರ್ ಭಾರತಕ್ಕೆ ವಾಪಸ್ ಆಗ್ತಿರೋದು ಅಭಿಮಾನಿಗಳ ಸಂತಸ ಡಬಲ್ ಮಾಡಿರೋದಂತೂ ನಿಜ. ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಅಮೆರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಕನ್ನಡಿಗರ ಪ್ರಾರ್ಥನೆಯಾಗಿತ್ತು ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಿ ವಾಪಸ್ ಸುರಕ್ಷಿತವಾಗಿ ರಾಜ್ಯಕ್ಕೆ ಮರಳಲಿ ಅಂತ. ಕೊನೆಗೂ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ. ಬರುವ ಜನವರಿ 26ನೇ ತಾರೀಕೆ ಶಿವಣ್ಣ ಅವರು ರಾಜಧಾನಿಗೆ ವಾಪಸ್ ಆಗ್ಲಿಕ್ಕಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡರ್ನ ತೆಗೆದಿದ್ದಾರೆ. ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಐ ಬಿ ಬ್ಯಾಕ್ ಅಂಡ್ ಐ ಆಲ್ವೇಸ್ ಬಿ. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಗಣರಾಜ್ಯೋತ್ಸವ ದಿನದಂದೇ ಬೆಂಗಳೂರಿಗೆ ವಾಪಸ್. ಅಂದು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಐ ವಿಲ್ ಬಿ ಬ್ಯಾಕ್ ಅಂದಿದ್ರು. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿದ್ದ ಮುತ್ತಣ್ಣ ತಾಯ್ನಾಡಿಗೆ ರಿಟರ್ನ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆ ಬೂಸ್ಟರ್ ನೀಡಿದ್ರು. ಇದೀಗ ಮತ್ತೊಂದು ಖುಷಿ ಸುದ್ದಿ ಹೊರಬಿದ್ದಿದೆ. I'll be back and I always be. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಮಾಯಾಮಿ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದಂದು ತಾಯ್ನಾಡಿಗೆ ವಾಪಸ್ ಆಗಲಿದ್ದಾರೆ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವಣ್ಣಗೆ ಡಿಸೆಂಬರ್ 24ರಂದು ಆಪರೇಷನ್ ಮಾಡಲಾಗಿತ್ತು. 14 ದಿನಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಸಮೀಪದ ಹೋಟೆಲ್ನಲ್ಲಿ ಶಿವಣ್ಣ ಫ್ಯಾಮಿಲಿ ವಾಸ್ತವ್ಯ ಹೂಡಿದೆ. ಕ್ಯಾನ್ಸರ್ ವಿರುದ್ಧ ಗೆದ್ದ ಶಿವರಾಜ್ ಕುಮಾರ್ ಭಾರತಕ್ಕೆ ವಾಪಸ್ ಆಗ್ತಿರೋದು ಅಭಿಮಾನಿಗಳ ಸಂತಸ ಡಬಲ್ ಮಾಡಿರೋದಂತೂ ನಿಜ. ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಮೆರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಕನ್ನಡಿಗರ ಪ್ರಾರ್ಥನೆಯಾಗಿತ್ತು ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಿ ವಾಪಸ್ ಸುರಕ್ಷಿತವಾಗಿ ರಾಜ್ಯಕ್ಕೆ ಮರಳಲಿ ಅಂತ. ಕೊನೆಗೂ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ. ಬರುವ ಜನವರಿ 26ನೇ ತಾರೀಕೆ ಶಿವಣ್ಣ ಅವರು ರಾಜಧಾನಿಗೆ ವಾಪಸ್ ಆಗ್ಲಿಕ್ಕಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡರ್ನ ತೆಗೆದಿದ್ದಾರೆ. ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಐ ಬಿ ಬ್ಯಾಕ್ ಅಂಡ್ ಐ ಆಲ್ವೇಸ್ ಬಿ. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಗಣರಾಜ್ಯೋತ್ಸವ ದಿನದಂದೇ ಬೆಂಗಳೂರಿಗೆ ವಾಪಸ್. ಅಂದು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಐ ವಿಲ್ ಬಿ ಬ್ಯಾಕ್ ಅಂದಿದ್ರು. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿದ್ದ ಮುತ್ತಣ್ಣ ತಾಯ್ನಾಡಿಗೆ ರಿಟರ್ನ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆ ಬೂಸ್ಟರ್ ನೀಡಿದ್ರು. ಇದೀಗ ಮತ್ತೊಂದು ಖುಷಿ ಸುದ್ದಿ ಹೊರಬಿದ್ದಿದೆ. I'll be back and I always be. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಮಾಯಾಮಿ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದಂದು ತಾಯ್ನಾಡಿಗೆ ವಾಪಸ್ ಆಗಲಿದ್ದಾರೆ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವಣ್ಣಗೆ ಡಿಸೆಂಬರ್ 24ರಂದು ಆಪರೇಷನ್ ಮಾಡಲಾಗಿತ್ತು. 14 ದಿನಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಸಮೀಪದ ಹೋಟೆಲ್ನಲ್ಲಿ ಶಿವಣ್ಣ ಫ್ಯಾಮಿಲಿ ವಾಸ್ತವ್ಯ ಹೂಡಿದೆ. ಕ್ಯಾನ್ಸರ್ ವಿರುದ್ಧ ಗೆದ್ದ ಶಿವರಾಜ್ ಕುಮಾರ್ ಭಾರತಕ್ಕೆ ವಾಪಸ್ ಆಗ್ತಿರೋದು ಅಭಿಮಾನಿಗಳ ಸಂತಸ ಡಬಲ್ ಮಾಡಿರೋದಂತೂ ನಿಜ. ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.